ಅತ್ತೆಯವರೇ, ನೀವು ರಾಮಾಪುರಕ್ಕೆ ಹೋಗಿ ಬರ್ತೀರಾ? ಅಯ್ಯೋ, ಅದಕ್ಕಿಂತ ಅದೃಷ್ಟ ಇದೆಯಾ? ಶಕ್ತಿಪೀಠ ಅಂತ ಬೇರೆ ಹೇಳ್ತಾ ಇದ್ದಾಳೆ, ಪುಣ್ಯಕ್ಷೇತ್ರ. ನಾನು ಅಲ್ಲಿಗೆ ಹೋಗಿ ಅಮ್ಮನೋ ದರ್ಶನ ಮಾಡ್ಕೊಂಡೇ ಬರ್ತೀನಿ. ಸರಿ, ಅತ್ತೆಯವ್ರಿಗೆ ಹೊರಡೋಕ್ಕೆಲ್ಲ ಏರ್ಪಾಟ್ ಮಾಡಿ. ಅಣ್ಣ, ಮದುವೆಗೆ ಅಂತ ಪಕ್ಕದಲ್ಲಿ ಒಂದು ಜಾಗ ನೋಡಿದ್ದೀನಿ, ನೀನು ಹೂ ಅಂದರೆ ನೋಡ್ಕೊಬರೋಣ. ಈಗಲೇ ನೋಡೋಣ, ನಡಿ. ಬರ್ತೀನಿ. ಅಮ್ಮ, ಆ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ಬಂದ್ರೆ ಖಂಡಿತವಾಗ್ಲೂ ನಿಮಗೆ ನೆಮ್ಮದಿ ಸಿಗತ್ತೆ. ಅದು ನನ್ನ ನಂಬಿಕೆ. ನೀವು ಅದೇ ದೇವಸ್ಥಾನಕ್ಕೆ ಹೋಗಿ, ಸಾಧ್ಯವಾದ್ರೆ ನಾನು ನಿಮ್ಮ ಜೊತೆಲಿ ಬರ್ತೀನಿ. ಆಯ್ತಮ್ಮ, ಆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಆ ತಾಯಿನೇ ನಿನ್ನ ಬಾಯಲ್ಲಿ ಅದನ್ನ ನಂಗೆ ಹೇಳಿಸಿದಾಳೆ ಅಂತಾಯ್ತು. ನಾನು ಪ್ರಾಣನೇ ಇಟ್ಕೊಂಡಿದ್ದಪ್ಪ ನನ್ನನ್ನು ಮಗಳೇ ಅಲ್ಲ ಅಂದ್ಬಿಟ್ರು. ಮಗಳು ಅಂತ ಅಪ್ಪಿ ಮುದ್ದಾಡಿ ಜೊತೆಲಿ ಬೆಳೆಸ್ಬೇಕಾಗಿರೋ ಅಮ್ಮ ನನ್ನಿಂದ ದೂರ ಆಗೋದ್ಲು. ಇನ್ನು ನಾನು ಪ್ರೀತಿಸಿದ ಒಂದೇ ಒಂದು ಜೀವ ಅಂದರೆ ಅದು ಸುಬ್ಬು. ಅವನು ಕೂಡ ನನ್ನ ಜೊತೆಯಲ್ಲಿ ಜೀವನ ಹಂಚ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ. ಏನು ನಡೀತಿದೆ ನನ್ನ ಬದುಕಲ್ಲಿ? ಹಾಗಿದ್ರೆ ನಾನು ನಿಜವಾಗ್ಲೂ ಒಂಟಿನ? ನನಗೆ ಅಂತ ಯಾರೂ ಇಲ್ವಾ? ಓ, ಮನೆ ಹಾಳು ಮಾಡಿ ಮನೆ ಈಚೆ ಕೂತಿದ್ಯೋ ಅಥವಾ ಈ ಮನೆಯವರ ನಿನ್ ಮೋಸದ ಆಟಗಳೆಲ್ಲ ಗೊತ್ತಾಗಿ ನಿನ್ನ ಮನೆಯಿಂದ ಆಚೆ ಹಾಕಿದ್ರು? ಆ ಶ್ರಾವಣಿನ ಮಾತಲ್ಲೇ ಕುಗ್ಗಿಸ್ಬೇಕು. ಆ ಸುಬ್ಬು ನಿನಗ್ ಸಿಗಲ್ಲ, ಆ ಸುಬ್ಬು ನಿನಗ್ ಸಿಗಲ್ಲ ಅಂತ ಹೇಳ್ತಾ ಇರ್ಬೇಕು. ಆಗ್ಲೇ ಅವಳು ಕುಗ್ಗ್ ಹೋಗೋದು. ನಮ್ ಶತ್ರುನ ಯಾವತ್ತೂ ನಾವು ಕುಗ್ಗಿಸ್ಬೇಕು. ಅವಾಗ ಅವ್ರ ಕಾನ್ಫಿಡೆನ್ಸ್ ಇರೋದಿಲ್ಲ. ಆದ್ರೂ ಎಷ್ಟು ನಾಟಕ ಆಡ್ತೀಯ ನೀನು. ನಿನ್ನ ನಾನು ಎಷ್ಟು ನಂಬಿದ್ದೆ. ನಾನೇ ಬಂದು ಒಂದು ಹುಡುಗನ್ನ ಪ್ರೀತಿಸ್ತಿದ್ದೀನಿ ಅಂತ ನಿನ್ನ ಹತ್ರ ಹೇಳ್ದೆ. ಆದ್ರೆ ನೀನೇನ್ ಮಾಡ್ದೆ? ನನ್ ಸುಬ್ಬು ಮೇಲೆ ಕಣ್ಣು ಹಾಕ್ದೆ. ನಾನು ಸುಬ್ಬುನ ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಿದ್ರು ನನ್ನಿಂದ ಅವನ್ನ ಕಿತ್ಕೊಂಡೆ. ಅದ್ ಸಾಲ್ದು ಅಂತ ಅವಳನ್ನ ಮೋಸದಿಂದ ಮದುವೆ ಆದೆ. ಅಲ್ಲ, ಇಷ್ಟೆಲ್ಲ ಮಾಡಿದ್ಯಲ್ಲ, ನಾಚಿಕೆ ಆಗಲ್ವಾ? ಶ್ರೀವಲ್ಲಿ, ನಿಜವಾಗ್ಲೂ ನಾಚಿಕೆ ಆಗ್ಬೇಕಾಗಿರೋದು ನಿನಗೆ. ಗಂಡ ಹೆಂಡತಿನ ದೂರ ಮಾಡಿ ಇನ್ನೊಬ್ಳು ಗಂಡನ ಪಡ್ಕೋಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ಈ ಬುದ್ಧಿ ಇರೋದಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕಾಗಿರೋದು ನಿನಗೆ. ಮಾತಾಡು, ನೀನ್ ಅದೆಷ್ಟು ಮಾತಾಡ್ತೀಯೋ ಮಾತಾಡು. ಅದಕ್ಕೆ ನಾನು ಜಗ್ಗೋಳಲ್ಲ. ಸುಬ್ಬು ಯಾವತ್ತಿದ್ರೂ ನನ್ನ ಗಂಡ ಆಗ್ಬೇಕಾಗಿರೋನು. ನೀನು ಮಾಡಿರೋ ಮೋಸಕ್ಕೆ ನೀನು ಒಂಟಿಯಾಗೆ ಸಾಯ್ಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಶ್ರೀವಲ್ಲಿ, ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಅಲ್ಲ ಶ್ರೀವಲ್ಲಿ. ಚೋಟು, ಫೋನ್ ಕೊಡು. ಅಮ್ಮೋರು, ಅಮ್ಮೋರೇ, ಹೇಗಿದ್ದೀರಾ? ನಾನು ಹೇಗಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ಪದ್ದು. ಇನ್ನು ಮುಂದೆ ಹೇಗಿರ್ತೀನಿ, ಏನು ಮಾಡ್ತೀನಿ ಅನ್ನೋದು ಮುಖ್ಯ. ಅರ್ಥ ಆಗ್ಲಿಲ್ಲ ಅಮ್ಮೋರೇ. ಇಷ್ಟು ದಿನ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ದೆ ಅಲ್ವಾ ಪದ್ದು. ಈಗ ಆ ಸಮಯ ಬಂದಿದೆ. ನಾನು ಬರ್ತಿದ್ದೀನಿ. ನನ್ನ ಮಗಳನ್ನ ಭೇಟಿ ಮಾಡ್ತೀನಿ. ಅವಳ ಕಷ್ಟಗಳಿಗೆ, ನೋವುಗಳಿಗೆ, ಅವಳ ಮನಸ್ಸಿನಲ್ಲಿರೋ ನೂರಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಸಂತೋಷ ಅಮ್ಮೋರೆ, ತುಂಬಾ ಸಂತೋಷ. ಹೇಳಿ ಅಮ್ಮೋರೆ, ಯಾವಾಗ ಬರ್ತೀರಾ? ಶ್ರಾವಣಿ ಅಮ್ಮವ್ರನ್ನ ಎಲ್ಲಿ ಭೇಟಿ ಮಾಡ್ತೀರಾ? ಹೇಗೆ ಭೇಟಿ ಮಾಡ್ತೀರಾ? ಭೇಟಿ ಮಾಡೇ ಮಾಡ್ತೀನಿ ಪದ್ದು. ಆದರೆ ಅದಕ್ಕೂ ಮೊದಲು ನಾನು ನನ್ನ ಮಗಳನ್ನ ನೋಡಬೇಕು. ನನ್ನ ಕಂದನ್ನ ಕಣ್ ತುಂಬಿಕೊಳ್ಬೇಕು. ನಾಳೆ ಶ್ರಾವಣಿನ ರಾಮಾಪುರ ದೇವಸ್ಥಾನಕ್ಕೆ ಕರ್ಕೊಂಡು ಬಾ. ಆದರೆ ನಾನು ಬರೋ ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಆ ರೀತಿ ಅವಳನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಆಗ್ಲಿ ಅಮ್ಮೋರೆ,
ಖಂಡಿತ ಕರ್ಕೊಂಬರ್ತೀನಿ. ಎಂಥ ಒಳ್ಳೆ ಸುದ್ದಿ ಹೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ನಾನು ಶ್ರಾವಣಿ ಅಮ್ಮವ್ರನ್ನ ಖಂಡಿತ ಕರ್ಕೊಂಬರ್ತೀನಿ. ನಾನು ನನ್ನ ಮಗಳನ್ನ ನೋಡ್ತೀನಿ ಪದ್ದು. ಆದರೆ ಈಗಲೇ ನಾನು ಅವಳ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ. ಆದರೆ ಅಲ್ಲಿ ತನಕ ನಾನು ನನ್ನ ಮಗಳ ಬೆನ್ನ ಹಿಂದೆ ನಿಂತು ಅವಳಿಗೆ ಏನೆಲ್ಲ ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ. ಅಷ್ಟು ಸಾಕು ಅಮ್ಮವ್ರೆ. ನಿಮ್ಮ ನೆರಳಲ್ಲಿ ಶ್ರಾವಣಿ ಅಮ್ಮರು ತಂಪಾಗಿರ್ತಾರೆ. ನೀವು ಅವರಿಂದ ಇದ್ದರೆ ಅದೆಂಥ ಯುದ್ಧ ಆದರೂ ಅವ್ರು ಗೆಲ್ತಾರೆ. ಸಾಕಮ್ಮ, ಅಷ್ಟು ಸಾಕು. ಯಾವುದೋ ಒಂದು ರೀತಿಲಿ ನನ್ನಿಂದ ನಿನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದೆ. ನೀನು ಏನೇ ಹೇಳಿದ್ರು, ಏನೇ ಮಾತಾಡಿದ್ರು ನಿನ್ನ ಬಗ್ಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಅನುಕಂಪ ಇತ್ತು. ಆದರೆ ನೀನು ಬದಲಾಗಿದೆ ಶ್ರೀವಲ್ಲಿ. ನಿನ್ನ ಮಾತೆಲ್ಲ ಬದಲಾಗೋಗಿದೆ. ಎಷ್ಟು ಬದಲಾಗಿದೆ ಅಂದರೆ ಮನಸ್ಸಲ್ಲಿ ವಿಷ ಕಾರೋಷ್ಟು ಬದಲಾಗ್ಬಿಟ್ಟಿದ್ಯಾ. ನಿನಗೆ ನನ್ನಿಂದ ಅನ್ಯಾಯ ಆಗಿದೆ ಅಲ್ವಾ? ನನ್ನ ಬಗ್ಗೆ ಏನೇ ಮಾತಾಡು, ನಾನು ಸಹಿಸ್ಕೊಂಡಿರ್ತೀನಿ. ಆದರೆ ಮೇಡಮ್ ಬಗ್ಗೆ ಒಂದೇ ಒಂದು ಮಾತು ಆಡಬೇಡ. ಕಷ್ಟ ಎಲ್ರಿಗೂ ಬರುತ್ತೆ ಶ್ರೀವಲ್ಲಿ, ಇಲ್ಲಿವರೆಗೂ ಬರುತ್ತೆ. ಕುತ್ತಿಗೆ ಹಿಸುಕಿ ಜೀವನನೇ ನರಳಿಸೋ ಅಷ್ಟು ಕಷ್ಟ ಬರುತ್ತೆ. ಏನೇ ಆದ್ರೂ ನಾವು ಇನ್ನೊಬ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕು. ಆದರೆ ನೀನು ಅದನ್ನು ಮಾಡ್ತಾ ಇಲ್ಲ. ನಿನಗೆ ನಿಜವಾಗ್ಲೂ ಕೋಪ ಇದೆಯಾ? ಅದನ್ನು ತೀರಿಸ್ಕೊಳ್ಳೇಬೇಕಾ? ನಿನ್ನ ಮುಂದೆ ಕೈ ಕಟ್ಕೊಂಡು ಸುಮ್ಮನೆ ನಿಂತ್ಕೋತೀನಿ. ನಿನಗೆ ಎಷ್ಟು ಬೈಬೇಕೋ ಬೈದ್ಬಿಡು. ಆದರೆ ಮೇಡಮ್ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡಿದ್ರು ನಾನು ಸಹಿಸ್ಕೊಂಡಿರಲ್ಲ ಶ್ರೀವಲ್ಲಿ. ಮೇಡಮ್ಮು ನಮ್ಮ ಯಜಮಾನ್ರ ಮಗಳು, ನಮ್ಮನೆ ದೇವ್ರ ಮಗಳು. ಅವ್ರು ನೊಂದ್ಕೊಂಡ್ರೆ, ಅವ್ರು ಕಣ್ಣೀರು ಹಾಕಿದ್ರೆ ನಾನು ಸಹಿಸ್ಕೊಂಡಿರಲ್ಲ ಶ್ರೀವಲ್ಲಿ. ಇನ್ನೊಂದು ಸತಿ ಅವ್ರ ಹತ್ರ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡು. ಮಾತುಗಳಲ್ಲಿ ಮರ್ಯಾದೆ ಇರಲಿ. ಬನ್ನಿ ಮೇಡಮ್, ನೀವು ಒಂಟಿ ಅಲ್ಲ, ಒಂಟಿ ಆಗೋದು ಇಲ್ಲ. ನಿಮ್ಮ ಉಸಿರಿಗೆ ಉಸಿರಾಗಿರೋದಕ್ಕೆ ತುಂಬ ಜನ ಇದ್ದಾರೆ. ದೊಡ್ಡ ಮನೆ ಮೇಲೆ ಭಕ್ತಿ ಇರೋರು ಎಲ್ಲರೂ ನಿಮ್ಮ ಜೊತೆ ಯಾವತ್ತೂ ಇರ್ತಾರೆ. ಬನ್ನಿ. ಮೋಟ ಮಾಡಿಸ್ಬಿಡ್ತಾಳೆ ಇವಳು. ಸುಬ್ಬು ಹೇಗೆಲ್ಲ ಮಾತಾಡ್ಬಿಟ್ಟ. ಸುಬ್ಬುಗೇನಾದ್ರೂ ಶ್ರಾವಣಿ ಮೇಲೆ ಪ್ರೀತಿ ಆಗಿದ್ಯಾ? ಮೇಡಮ್, ನಾನು ನಿಮ್ಮ ಪರವಾಗಿ ಮಾತಾಡಿದ ಮಾತ್ರಕ್ಕೆ, ನಿಮ್ಮ ಪರವಾಗಿದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಹೇಳಿದಕ್ಕೆಲ್ಲ ಒಪ್ಕೋತೀನಿ ಅಂತಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಮನೆಗೆ ಕೆಲ್ಸದವನೇ. ನೀವು ಯಾವತ್ತಿದ್ರೂ ನನ್ನ ಪಾಲಿಗೆ ಶ್ರಾವಣಿ ಮೇಡಮ್ಮೇ. ನೀವು ಯಾವತ್ತಿಗೂ ನನ್ನ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ಬೇಗ ಈ ಸತ್ಯನ ಪ್ರಪಂಚಕ್ಕೆಲ್ಲ ತಿಳಿಸೋ ಜವಾಬ್ದಾರಿ ನಿಮ್ಮದು. ಶ್ರಾವಣಮ್ಮ, ಅದು ಹೇಳಿ ಮಾವ, ಏನೋ ಹೇಳಬೇಕು ಅಂತ ಹೇಳ್ತಾ ಇದ್ರಿ. ನಾಳೆ ನೀವು ಸ್ವಲ್ಪ ಬಿಡು ಮಾಡ್ಕೋಬೋದಾ? ಯಾಕೆ ಮಾವ, ತುಂಬ ನೊಂದ್ಕೊಂಡಿದ್ದೀರಾ ಅನಿಸ್ತಾ ಇದೆ. ಇಂಥ ಸಮಯದಲ್ಲಿ ನಿಮಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗ್ತಿಲ್ಲ. ನನಗೆ ನನ್ನ ಬಗ್ಗೆನೇ ಬೇಜಾರಾಗ್ತಾ ಇದೆ. ಏನು ಮಾಡೋಕ್ಕಾಗತ್ತೆ ಮಾವ, ಎಲ್ಲ ವಿಧಿ ಆಟ. ನಿಜ ಶ್ರಾವಣಿಯಮ್ಮ, ಎಲ್ಲ ವಿಧಿಯಾಟನೇ. ಆದರೆ ಆ ವಿಧಿನೂ ಗೆಲ್ಲೋನೊಬ್ಬ ಇದ್ದಾನಮ್ಮ, ಅವನೇ ಭಗವಂತ. ಸಮಸ್ಯೆಗಳು, ಸಂದರ್ಭಗಳು ಕೈ ಮೀರಿದಾಗ ಆ ಭಗವಂತ ಒಂದಲ್ಲ ಒಂದು ರೀತಿ ದಾರಿ ತೋರಿಸ್ತಾನೆ.
ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಕಗ್ಗತ್ತಲು ಕೋಣೆಲಿ ಕೂತಿದ್ರು ಯಾವ್ದಾರ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಕಾಣ್ತಮ್ಮ. ಅದಕ್ಕೆ ನಾಳೆ ರಾಮಾಪುರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬರ್ತೀರಾ ಶ್ರಾವಣಿಯಮ್ಮ? ಮಾವ, ತುಂಬಾ ಹಸ್ಕೊಂಡಿರೋಳ್ಗೆ ಒಂದೇ ಒಂದು ಅನ್ನದ ಅಗ್ಲು ಕೂಡ ಮೃಷ್ಟ ಅನ್ನ ಅನ್ಸುತ್ತೆ. ನೀರಲ್ಲಿ ಮುಳುಗ್ತಾ ಇರೋಳ್ಗೆ ಒಂದೇ ಒಂದು ಹುಲ್ಕಡ್ಡಿ ಕೂಡ ಕಾಪಾಡೋ ಕೈಗಳ ಕಾಣಿಸುತ್ತೆ. ಈ ಸಮಯದಲ್ಲಿ ನನ್ನ ಪ್ರೀತಿ ಉಳಿಯುತ್ತೆ ಅಂದ್ರೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂದ್ರೆ ನಾನು ಎಲ್ಲಿ ಬೇಕಿದ್ರು ಬರ್ತೀನಿ ಮಾವ. ಸರಿ ಶ್ರಾವಣಿಯಮ್ಮ, ಹಾಗಾದರೆ ನಾಳೆ ಬೆಳಗ್ಗೆ ರೆಡಿಯಾಗಿರಿ, ನಾನು ರೆಡಿ ಇರ್ತೀನಿ. ಆ ದೇವ್ರ ಸನ್ನಿಧಿಗೆ ಹೋಗೋಣ. ನಿಮಗೆ ನೆರಳಾಗಿ ಆ ದೈವಶಕ್ತಿ ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡಿ, ನೋಡ್ತಾ ಇರಿ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮರಿಬೇಡಿ, ಬೆಳಗ್ಗೆ ಬೇಗ ರೆಡಿ ಆಗಿಬಿಡಿ. ಸರಿ ಮಾವ. ಹಲೋ. ಏನು ಮೊಮ್ಮಗಳೇ, ಹೇಗಿದ್ದೀಯಾ? ಏನು ಮಾಡ್ತಿದ್ದೀಯಾ? ಊಟ ಆಯ್ತಾ? ಊಟ ಮಾಡಿದೆ ಅಜ್ಜಿ, ನಿಂದಾಯ್ತಾ? ಆಯ್ತು ಆಯ್ತು. ಆಮೇಲೆ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತಿದ್ದೀವಿ. ಅದು ವಂದನಾ ಯಾವುದೋ ದೇವಸ್ಥಾನದ ಹೆಸರು ಹೇಳಿದ್ಲಪ್ಪ. ಅದು ತುಂಬ ಶಕ್ತಿ ಇರೋ ದೇವಿನಂತೆ. ನೀನು ಮದುಮಗಳಲ್ವಾ, ಅದಕ್ಕೆ ನಿನ್ನನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತೀಯೇನಮ್ಮ? ಅಯ್ಯೋ ಅಜ್ಜಿ, ನಾಳೆನಾ? ನಾಳೆ ಮಾವ ಕೂಡ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ರು. ಅದು ಕೂಡ ತುಂಬ ಶಕ್ತಿ ಇರೋ ದೇವ್ರಂತೆ. ಮಾವಂಗೆ ಆ ದೇವ್ರ ಬಗ್ಗೆ ತುಂಬ ನಂಬಿಕೆ ಅಂತೆ. ಹೋ, ಹೌದಾ? ಹೌದು ಅಜ್ಜಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ಬೇಕಿದ್ರೆ ಅದೇ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗೋಣವಾ? ಪದ್ದು ಹೇಳಿದಾನೆ ಅಂತಂದ್ಮೇಲೆ ಅದು ಯಾವುದೋ ತುಂಬ ಶಕ್ತಿ ಇರೋ ದೇವಸ್ಥಾನನೇ ಆಗಿರಬೇಕು. ಯಾವ ದೇವಸ್ಥಾನಮ್ಮ ಅದು? ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಜ್ಜಿ, ಆದರೆ ರಾಮಾಪುರದಲ್ಲಿರೋ ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಅಯ್ಯೋ ರಾಮ, ಏನಮ್ಮ ಇದು ದೇವ್ರ ಲೀಲೆ. ನಾವು ಹೋಗ್ತಾ ಇರೋದು ಅದೇ ದೇವಸ್ಥಾನಕ್ಕೆ. ಅಜ್ಜಿ, ಇದು ಕನಸಲ್ಲ ಅಲ್ವಾ ಅಜ್ಜಿ? ನೀನ್ ಅನ್ಕೊಂಡಿರೋದು ಅದೇ ದೇವಸ್ಥಾನನಾ? ಮಾವ ಹೇಳಿದ ಮಾತು ನಿಜ ಅನ್ನಿಸ್ತಾ ಇದೆ. ಆ ದೇವ್ರ ಶಕ್ತಿಗಿಂತ ದೊಡ್ಡದು ಇನ್ಯಾವ ಶಕ್ತಿನೂ ಇಲ್ಲ ಅಜ್ಜಿ. ಆ ದೇವ್ರ ಲೀಲೆ ಇಲ್ಲೇ ಗೊತ್ತಾಗ್ತಿದೆ ನೋಡಜ್ಜಿ. ಹಾಗಾದ್ರೆ ಆ ದೇವ್ರೆ ನಮ್ಮನ್ನ ಅವನ ಸನ್ನಿಧಿಗೆ ಕರ್ಸ್ಕೊತಾ ಇದ್ದಾನೆ ಅಂತ ಆಯ್ತು. ಆಗ್ಲಮ್ಮ, ಹಾಗಿದ್ರೆ ನಾಳೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಹಾ ಅಜ್ಜಿ, ನಾನು ಬೇಗ ಎದ್ದು ರೆಡಿ ಆಗ್ತೀನಿ. ಹೋಮ. ಓಹೋ, ಶ್ರಾವಣಿನೂ ಮುದುಕಿನೂ ಎಲ್ಲೋ ಹೊರಗೆ ಹೋಗ್ತಿದಾರ. ಇಬ್ರು ಒಟ್ಟಿಗೆ ಹೋಗ್ತಿದ್ದಾರೆ ಅಂದಮೇಲೆ ಏನೋ ವಿಷಯ ಇರುತ್ತೆ. ನಾನು ಇವ್ರ ಹಿಂದೆನೇ ಇರಬೇಕು. ಮಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ದಾಗ್ಲಿಂದ ನನಗೊಂಥರ ಹಗುರ ಅನ್ನಿಸ್ತಾ ಇದೆ. ಎಂಥ ದುಃಖ ಇದ್ರೂ ಮನ್ಸಲ್ಲಿ ಎಲ್ಲೋ ಖುಷಿ ಅನ್ನಿಸ್ತಾ ಇದೆ. ಯಾಕಿರಬಹುದು? ನಿಜವಾಗ್ಲೂ ಆ ಸನ್ನಿಧಿಯಲ್ಲಿ ಅಷ್ಟು ಶಕ್ತಿ ಇದೆಯಾ? ಆ ಶಕ್ತಿ ನನಗೆ ನೆರಳಾಗಿ ನಿಲ್ಲುತ್ತಾ? ನನ್ನ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಾ? ಮಾವ, ಬೇಗ ಬಂದ್ಬಿಟ್ವಾ ನಾವು? ಏನು ಹೇಳ್ತಾ ಇದ್ರಿ ಶ್ರಾವಣಿಮ್ಮ? ಬೇಗ ಬಂದ್ವಿ ಅಂದರೆ ಇನ್ಯಾರು ಬರಬೇಕು? ಅಯ್ಯೋ, ನಾನು ನಿಮಗೆ ಹೇಳೇ ಇಲ್ಲ ಅಲ್ವಾ, ಅಜ್ಜಿನೂ ಇವತ್ತು ಬರ್ತಿದ್ದಾರೆ ಮಾವ. ಲಲಿತಾ ದೇವಿ ಅಮ್ಮವ್ರು ಬರ್ತಾ ಇದ್ದಾರಾ? ಅಯ್ಯೋ ದೇವರೇ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ದೊಡ್ಡಮ್ಮವರು ಬರ್ತಾ ಇದ್ದಾರೆ ಅಂತ ಖುಷಿಯಾಗಿ ಹೇಳಿದೆ ಅಷ್ಟೇ. ಹೌದು ಮಾವ,
ನೀವು ಇಲ್ಲಿಗೆ ಬರೋಣ ಅಂತ ಹೇಳಿದ್ಮೇಲೆ ಅಜ್ಜಿನೂ ಕಾಲ್ ಮಾಡಿದ್ರು. ಅಜ್ಜಿ ಕೂಡ ಇದೇ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಬರೋ ಟೈಮ್ ಹೇಳಿ ಇಷ್ಟೊತ್ತಿಗೆ ಬಂದ್ಬಿಡಿ ಅಂತ ಹೇಳಿದೆ. ಅಯ್ಯಯ್ಯೋ, ನಂದಿನಿ ಮೂರು ಮಗಳನ್ನ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂತ ಅಂದರು. ಅಕಸ್ಮಾತು ಅವ್ರು ಬರೋ ವಿಷಯ ಏನಾದರೂ ದೊಡ್ಡಮ್ಮವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದೀಗ? ಏನಾಗುತ್ತೆ ನೋಡೋಣ. ದೇವ್ರ ಸನ್ನಿಧಿಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇದೆಲ್ಲ ಭಗವಂತನ ಸಂಕಲ್ಪನೇ ಇರಬೇಕು. 3 ತಲೆಮಾರು ಒಟ್ಟಿಗೆ ಸೇರ್ತಾ ಇದೆ. ಇಷ್ಟು ವರ್ಷ ನಾನು ಕಾಯ್ತಿದ್ದ ದಿನ ಇವತ್ತೇ ಬಂದರೂ ಬರಬಹುದು. ಭಗವಂತ ಒಳ್ಳೇದು ಮಾಡಪ್ಪ. ಮಾವ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ರಾವಣಿ ಮರೆ, ಎಂಥ ಆಶ್ಚರ್ಯ ನೋಡಿ. ನಾವು ದೇವಸ್ಥಾನಕ್ಕೆ ಬರೋಣ ಅಂದ್ಕೊಂಡಿದ್ದಕ್ಕೂ ದೊಡ್ಡಮ್ಮರು ಇಲ್ಲಿಗೆ ಬರ್ತಾ ಇರೋದಕ್ಕೂ ಒಂದೇ ಆಯ್ತಲ್ಲ. ಅದಕ್ಕೆಮ್ಮ, ಅದಲ್ಲ ದೇವ್ರ ಲೀಲೆ ಅಂತ ಅನ್ಕೊಂತಿದ್ದೆ. ಹೌದು ಮಾವ, ನನಗೂ ಕೂಡ ಅಜ್ಜಿ ಬರ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಸರಿ, ಒಂದು ಕೆಲಸ ಮಾಡೋಣ, ಅಜ್ಜಿ ಬರೋವರೆಗೂ ಇಲ್ಲೇ ಕಾಯೋಣ, ಆಮೇಲೆ ಒಳಗೆ ಹೋಗೋಣ. ನಂದಿನಿ ಅಮ್ಮವ್ರು ಬಂದಿರ್ಬೋದಾ? ಎಲ್ಲಿರ್ಬೋದು? ಮಾವ, ಯಾರನ್ನು ಹುಡುಕ್ತಿದ್ದೀರಾ? ಯಾರಿಲ್ಲಮ್ಮ, ಯಾರಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಅಮ್ಮವ್ರು ಬಂದ್ರೆ ಕಾಣಿಸಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಳ್ಳೋಣ. ಹೌದಲ್ವಾ? ಸರಿ, ಇಲ್ಲೇ ನಿಲ್ಕೊಳ್ಳೋಣ. ಇರು, ನಾ ದೇವಸ್ಥಾನಕ್ಕೆ ಹೋಗಿ ಬರ್ತೀನಪ್ಪ. ಆಗಲಿ ಅತ್ತವ್ರೆ. ಸುರೇಂದ್ರ, ಕಾರ್ ರೆಡಿನಾ? ಕಾರ್ ರೆಡಿ ಇದೆ. ಕ್ಷಮಿಸಿ ಅತ್ತವ್ರೆ, ನನಗೆ ತುಂಬ ಕೆಲಸ ಇದೆ. ಇಲ್ಲದ್ರೆ ನಾನು ಬರ್ತಾ ಇದ್ದೆ. ನಾನು ಮದುವೆ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ಅಂದರೆ ಈ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಬಿಡ್ಬೇಕು. ಪರವಾಗಿಲ್ಲಪ್ಪ, ನನಗೆ ಅರ್ಥ ಆಗುತ್ತೆ. ಅಲ್ಲಿ ಶ್ರಾವಣಿ ಕೂಡ ಬರ್ತಾ ಇದ್ದಾಳೆ, ನೀನೇನು ಭಯ ಪಟ್ಕೋಬೇಡ. ಹೌದಾ? ಶ್ರಾವಣಿನೂ ಬರ್ತಾ ಇದ್ದಾಳ? ಸಂತೋಷ. ವಂದನ, ಅಮ್ಮವ್ರ ಜೊತೆ ನೀನು ಹೋಗ್ತಲ್ವಾ? ರೀ, ನಾನು ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಹಾಗಿದ್ರೆ ಅತ್ತೆಯವ್ರನ್ನ ಇಲ್ಲಿಂದ ಒಬ್ಬರೇ ಕಳಿಸ್ಬೇಕಾ? ಇಲ್ಲ ವೀರು, ನಾನು ಅಮ್ಮವ್ರ ಜೊತೆ ಹೋಗಿ ಬರ್ತೀನಿ, ತೊಂದರೆ ಇಲ್ಲ. ಇವಳು ಹೋಗ್ತೀನಿ ಅಂತ ಅಂತಿದ್ದಾಳೆ ಅಂದರೆ ಏನೋ ಪ್ಲ್ಯಾನ್ ಮಾಡಿಕೊಂಡೇ ಹೋಗ್ತಿದ್ದಾಳೆ. ಏನು ಮಾಡೋದು? ಪರವಾಗಿಲ್ಲ ವಿಜಯ, ನಿಂಗಿಲ್ಲೇನಾದ್ರೂ ಕೆಲಸ ಇರುತ್ತೆ. ಅಲ್ಲಿ ಹೇಗಿದ್ರು ನನ್ನ ಮೊಮ್ಮಗಳು ಬರ್ತಿದ್ದಾಳಲ್ಲ, ನೀನೇನು ಯೋಚನೆ ಮಾಡಬೇಡ, ನಾನು ಹೋಗಿ ಬರ್ತೀನಿ. ಹೌದು, ಶ್ರಾವಣಿ ಬರ್ತಿದ್ದಾಳೆ ಅಂತ ಅಂದಮೇಲೆ ಅಮ್ಮ ಒಬ್ಬರೇ ಹೋಗೋದ್ರಲ್ಲಿ ಯಾವ ತೊಂದರೆನೂ ಇಲ್ಲ. ಅಮ್ಮ ಹೀಗೆ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ದೇವಸ್ಥಾನಕ್ಕೆ. ಅಯ್ಯೋ, ವಯಸ್ಸಾದವ್ರನ್ನ ಹಾಗೊಬ್ಬರೇ ಕಳ್ಸೋಕ್ಕಾಗುತ್ತಾ? ನನಗೇನೋ ಅಷ್ಟು ಸರಿ ಅನಿಸ್ತಿಲ್ಲ. ನಾನು ಹೋಗಿ ನೋಡ್ಕೋತೀನಿ. ಅಕ್ಕ ಹೇಳ್ತಿರೋ ಸರಿಯಾಗಿದೆ. ಅಕ್ಕ ಜೊತೆಗಿದ್ರೆ ಅಮ್ಮನೂ ಶಿವಮೊಗ್ಗ ಹೋಗಿ ಬರ್ಬೋದು. ಹೌದು ಅತ್ತೆಯವ್ರೆ, ಅಷ್ಟು ದೂರ ಹೋಗ್ತಾ ಇದ್ದೀರಾ, ಅಕ್ಕನೂ ನಿಮ್ಮ ಜೊತೆ ಬರಲಿ. ಅಕ್ಕ, ನೀನು ಹೋಗ್ಬಾ. ಸರಿನಪ್ಪ, ಹಾಗೆ ಆಗಲಿ. ನೀನೀಗ ಯಾಕೆ ಹೋಗ್ತಿದ್ಯಾ? ಶ್ರಾವಣಿನ ಮೀಟ್ ಮಾಡಿ ಏನು ಪ್ಲ್ಯಾನ್ ಮಾಡ್ತಿದ್ಯಾ ಅನ್ನೋದು ನಾನು ತಿಳ್ಕೋಬೇಕು. ಅದಕ್ಕೆ ನಿನ್ನ ಜೊತೆ ಬರ್ತಾ ಇರೋದು ಮುದುಕಿ. ನಡಿ ವಿಜಯ, ಹೋಗಿ ಬರೋಣ. ನಾನು ಹೋಗಿ ಬರ್ತೀನಿ ವೀರು. ಸರಿ, ಹುಷಾರು. ಮಾವ, ಅಜ್ಜಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡ್ಲಾ? ಪರವಾಗಿಲ್ಲ ಶ್ರಾವಣಿ ಮೊರೆ, ದೊಡ್ಡಮ್ಮವ್ರು ಬರ್ತಾರೆ ಅಂದರೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಮನೇಲೇನೋ ಹೆಚ್ಚು ಕಡಿಮೆ ಆಗಿ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ. ಸರಿ ಮಾವ, ಅಜ್ಜಿನ ನೋಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಮಾವ. ನಿಮಗೆ ಗೊತ್ತಾ ಮಾವ, ನಾನು ನಿಮ್ಮ ಜೊತೆ ಮಾತಾಡಿದಾಗ ನನ್ನ ಮನಸ್ಸು ಒಂಥರ ನಿರಾಳ ಅನ್ಸುತ್ತೆ. ಅದೇ ಥರ ಅಜ್ಜಿನ ನೋಡೋವಾಗ ನನ್ನ ಮನ್ಸಿಗೆ ಒಂಥರ ಹಿತ ಅನ್ಸುತ್ತೆ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಅಜ್ಜಿನ ನೋಡಿದ ತಕ್ಷಣ, ಅವ್ರ ಜೊತೆ ಮಾತಾಡಿದ ತಕ್ಷಣ ಮನಸ್ಸಿಗೆ ಒಂಥರ ಧೈರ್ಯ ಬರೋಕ್ಕೆ ಶುರುವಾಗುತ್ತೆ ಮಾವ.
ಆದರೂ ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ. ನೀವೆಲ್ಲ ಇದ್ದೀರಾ, ಧೈರ್ಯ ಹೇಳ್ತೀರಾ, ಅದಕ್ಕೆ ನಾನು ಇಷ್ಟು ಗಟ್ಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ. ಆದರೂ ಸುಬ್ಬು ವಿಷಯದಲ್ಲಿ ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವ. ಸುಬ್ಬು ವಿಷಯದಲ್ಲಿ ನಾನು ಹೀಗೆಲ್ಲ ಮಾಡಿರೋದಕ್ಕೆ ನಿಮ್ಮ ಮನ್ಸಿಗೂ ನೋವಾಗಿರ್ಬೋದಲ್ವಾ? ಅಯ್ಯೋ, ಎಲ್ಲಾದರೂ ಉಂಟಾ ಅಮ್ಮವ್ರೆ? ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನೀವು ನಂದಿನಿ ಅಮ್ಮವ್ರ ಮಗಳು. ನೀವೇನೇ ಮಾಡಿದ್ರು ನಿಮ್ಮಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಅಮ್ಮವ್ರೆ. ನೀವು ನಮ್ಮನೆ ಮಹಾಲಕ್ಷ್ಮಿ, ನಮ್ಮನೆ ನಾವು ಬೆಳಗ್ತಾ ಇರೋರು. ಆ ನರಸಿಂಹಸ್ವಾಮಿ ಅವತಾರ ಆಗಬೇಕು ಅಂತ ಹಿರಣ್ಯಕಶಿಪು, ಭಕ್ತ ಪ್ರಹ್ಲಾದ ಯಾವ ರೀತಿ ನೆಪ ಆದ್ರೋ ಅದೇ ಥರ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಸುಬ್ಬು ನೆಪ ಆದ ಅಷ್ಟೇ. ಏನು ಹೇಳ್ತಿದ್ದೀರಾ ಮಾವ? ಹಾಗಾದ್ರೆ ನನ್ನ ಯಜಮಾನ್ರು ಹಿರಣ್ಯಕಶಿಪುನ? ಹಾಗಲ್ಲಮ್ಮ, ಪ್ರೀತಿ ಮೇಲೆ ನಂಬಿಕೆ ಇಲ್ದವರು, ದೇವ್ರ ಮೇಲೆ ನಂಬಿಕೆ ಇಲ್ದವರು ಎರಡೂ ಒಂದೇನೆ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಪ್ರೀತಿನ ಗೆಲ್ಸಕ್ಕೆ ಯಾರು ಅವತಾರ ಎದ್ದು ಬರ್ತಾರೋ ನೋಡಬೇಕು. ನಂದಿನಿ ಅಮ್ಮ, ನಿಮ್ಮ ಪ್ರೀತಿನ ಗೆಲ್ಸೋಕೆ ನಂದಿನಿ ಅಮ್ಮವರೇ ಬರಬೇಕು. ಶ್ರಾವಣಿ ಅಮ್ಮ, ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ, ಎಲ್ಲಿರ್ಬೋದು?